ಆತುರೆ ವ್ಯಾಸನೆ ಪ್ರಾತ್ರೆ ದುರ್ಭಿಕ್ಷೆ ಚತುರ್ ಸಂಕಟೆ ರಾಜಧಾರೆ ಸ್ಮಶಾನೆ ಚ ಯಾಸ್ತಿಷ್ಠತಿ ಸ ಬಾಂಧವಃ. ಆಚಾರ್ಯ ಚಾಣಕ್ಯರು ಬಂಧು ಬಾಂಧವರು, ಮಿತ್ರರು ಮತ್ತು ಪರಿಜನರನ್ನ ಗುರುತಿಸುವುದರ ಬಗ್ಗೆ ಹೇಳ್ತಾರೆ. ರೋಗ ಬಂದಾಗ, ಆ ವೇಳೆಯಲ್ಲಿ ಶತ್ರುಗಳಿಂದ ಸುತ್ತುವರೆದಾಗ, ರಾಜಕಾರ್ಯದಲ್ಲಿ ಸಹಾಯಕನಾಗಿ ಮತ್ತು ಸಾವು ಬಂದಾಗ ಸ್ಮಶಾನದಲ್ಲಿ ಒಯ್ಯುವ ವ್ಯಕ್ತಿಯೇ ನಿಜವಾದ ಮಿತ್ರರು ಮತ್ತು ಬಂಧುಗಳು. ವ್ಯಕ್ತಿ ರೋಗದಿಂದ ಬಳಲುವಾಗ ಪರಿಜನರು, ಮಿತ್ರರು ಮತ್ತು ಬಂಧುಗಳು ಸಹಾಯಕರಾಗುತ್ತಾರೆ. ವಾಸ್ತವವಾಗಿ ಅವರೇ ನಿಜವಾದ ಮಿತ್ರರು ಎಂದು ಕರೆಯಿಸಿಕೊಳ್ಳುತ್ತಾರೆ. ವ್ಯಕ್ತಿಯೊಬ್ಬ ಶತ್ರುಗಳಿಂದ ಸುತ್ತುವರೆದಾಗ ಅವನ ಮಿತ್ರ ಬಂಧು, ಅವನನ್ನ ಶತ್ರುವಿನಿಂದ ಮುಕ್ತಗೊಳಿಸುವವನೇ ನಿಜವಾದ ಮಿತ್ರ ಮತ್ತು ಬಂಧು. ಅಂತೆಯೇ ರಾಜ ಕಾರ್ಯದಲ್ಲಿ ಸಹಕರಿಸುವವರೇ ನಿಜವಾದ ಸಹಾಯಕರಾಗುತ್ತಾರೆ. ಸತ್ತ ನಂತರ 4 ಜನರು ತಮ್ಮ ಹೆಗಲ ಮೇಲೆ ಶವವನ್ನ ಹೊತ್ತು ಸ್ಮಶಾನಕ್ಕೆ ತಲುಪಿಸುತ್ತಾರೆ. ಇವರೇ ನಿಜವಾದ ಮಿತ್ರರು ಮತ್ತು ಬಂಧುಗಳಾಗುತ್ತಾರೆ. ಕೈಗೆ ಬಂದದ್ದನ್ನ ಕಳೆದುಕೊಳ್ಳಬೇಡಿ. ಯೋಧವನಿ ಪರಿತ್ಯಾಜ್ಯ ಹೈಧ್ರುವಂ ಪರಿಸೇವತೆ ಧ್ರುವಾಣಿ ತಸ್ಯ ನಶ್ಯಂತಿ ಚಾಧ್ರುವಂ ನಷ್ಟಮೇವ ತತ್. ಚಾಣಕ್ಯರು ಹೇಳುವುದೇನೆಂದ್ರೆ, ಯಾರು ನಿಶ್ಚಿತವಾದದ್ದನ್ನ ಬಿಟ್ಟು ಅನಿಶ್ಚಿತವಾದದ್ದನ್ನ ಆಶ್ರಯಿಸುವರು ಅವರ ನಾಶ ನಿಶ್ಚಿತ. ಅನಿಶ್ಚಿತ ಸ್ವತಃ ನಾಶವಾಗುತ್ತದೆ. ಅಂದ್ರೆ ಯಾವ ವಸ್ತು ಸಿಗುವುದು ನಿಶ್ಚಿತವೋ ಅದನ್ನೇ ಮೊದಲು ಪಡೆಯಬೇಕು, ಅಥವಾ ಅದೇ ಕೆಲಸವನ್ನ ಮೊದಲು ಮಾಡಬೇಕು. ಇದರ ಬದಲು ಅನಿಶ್ಚಿತ ವಸ್ತುವಿಗಾಗಿ ಹಿಂಬಾಲಿಸುವುದು ನಾಶಕ್ಕೆ ಕಾರಣವಾಗುತ್ತದೆ. ಆಗ ಸಿಗುವ ವಸ್ತುಗಳು ಸಹ ಸಿಗುವುದಿಲ್ಲ. ಮನುಷ್ಯ ತನ್ನ ಸಾಮರ್ಥ್ಯವನ್ನ ಗುರುತಿಸಿಕೊಂಡು ಕೆಲಸವನ್ನ ಮಾಡಬೇಕು. ಕರ್ಮದಿಂದಲೇ ಫಲ ಲಭಿಸುತ್ತದೆ. ಕೇವಲ ಬಯಸುವುದರಿಂದ ಯಾವುದು ಲಭ್ಯವಾಗುವುದಿಲ್ಲ.